ಓಕೆ ಅಂತ ಗಾಡಿ ಇದೆಯಾ ಮನೋರೆ? ಏನು ಸಮಾಚಾರ ಇದೆ? ಏನು ವಿಶೇಷ ಮನೋರೆ? ಇದು ಅಂದರೆ ಕಡೂರಲ್ಲೇ ಇದು ಫಸ್ಟ್ ಟೈಮು ಎಮ್ ಫಿಟ್ ಅಂತ ಕಡೂರಲ್ಲೇ ಫಸ್ಟ್ ಟೈಮ್ ಮಾಡಿರೋದು. ಕಡೂರಲ್ಲಿ ಯಾವುದೂ ಇಲ್ಲ, ಸಪ್ಲಿಮೆಂಟ್ ಸ್ಟೋರು ಮತ್ತು ಸ್ಪೋರ್ಟ್ಸ್ ವೇರ್ ಅನ್ನೋದು ಸಪ್ರೇಟಾಗಿ ಯಾವುದೂ ಇಲ್ಲ. ಇಲ್ಲಿ ನಿಮಗೆ ಟೀ ಶರ್ಟ್ಸು, ನೈಟ್ ಪ್ಯಾಂಟ್ಸು, ಸ್ಪೋರ್ಟ್ಸಿಗೆ ಏನು ಸಂಬಂಧಪಡುತ್ತೆ ಎಲ್ಲ ಸಿಗುತ್ತೆ. ಅದಾದಮೇಲೆ ಸಪ್ಲಿಮೆಂಟ್ಸು ಅಷ್ಟೇ, ಆನ್ಲೈನಲ್ಲಿ ಫೇಕು ಮತ್ತು ಸೆಕೆಂಡ್ಸು ಅದು ಇದು ಅಂತ ಸಖತ್ ಇದು ಮಾಡ್ತಾರೆ. ಇಲ್ಲಿ ಬಂದು ನಿಮಗೆ ಒರಿಜಿನಲ್ ಜೀನಿಯನ್ ಪ್ರಾಡಕ್ಟು ಮತ್ತು ಎಲ್ಲ ಕಂಪ್ನಿ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಇದು ನೋಡಿ ಅಂತ ಬಂದರೆ ನಮ್ಮ ಕಡೂರು ನಿಮಗೆ ಒಂದು ಹೆಮ್ಮೆ ಇರುತ್ತೆ ನಮ್ಮೂರಂದರೆ. ನಮ್ಮೂರಲ್ಲಿ ಸಾಮಾನ್ಯವಾಗಿ ನನಗೆ ಗುರುಗಳು, ನಾನು ಸ್ವಲ್ಪ ಜಿಮ್ ಮಾಡೋಕ್ಕೆ ಬರ್ತಾಯಿದ್ದೆ ಒಂದು ವರ್ಷದಿಂದ. ಅವ್ರ ಬರ್ತಿದ್ದು ಖುಷಿಯಾಯಿತು. ಒಂದು ಸಣ್ಣ ಅಂಗಡಿ ಮಾಡ್ಕೊಂಡು ಇದ್ದಿದ್ದೀವಿ. ನಮ್ಮ ಗುರುಗಳು ಇನ್ನೊಂದು ಸಜೆಷನ್ ಕೊಡ್ತೀನಿ ನಾನು, ಈ ಐಟಮ್ಗಳನ್ನ ದಯವಿಟ್ಟು ತರಿಸ್ಕೊಡಿ, ಇಷ್ಟೇ ಸಾಕಾಗೋದಿಲ್ಲ. ನೋಡಿ ಹಿಂಗೆ ಏನೋ ಸೆಟ್ಲ್ಮೆಂಟ್ ಆಗಿದ್ದು ಅಂದರೆ ಯಾವುದೇ ಥರ ಬಟ್ಟೆಗಳು ಜಿಮ್ಗಾಗಲಿ ನಾರ್ಮಲ್ ಸಿಗ್ತವೆ. ಈ ಕಡವು ಇರುತ್ತೆ, ಏನು ಹೆಸರು? ಎಮ್ ಫಿಟ್ ಅಂತ. ಈ ಮನೋಹರ್ ಇಲ್ಲಿ ಮುಖ್ಯಸ್ಥರು. ಮನೋಹರ್ ನಿಮ್ಮ ನಂಬರ್ ಹಂಗೆ ಒಂಥರ ಹೇಳಿ, ಯಾರಾದ್ರೂ ಬೇಕಿತ್ತು ಬರ್ತಾರೆ. 9632366570 ಇದಾರೆ ಹೇಳಿ. 9632366570. ಯಾವುದೇ ಕಾರಣಕ್ಕೂ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ಪ್ರೀತಿಯಾಗಿ ಗುರುಗಳಿಗೆ ಶಿಷ್ಯನ ಕಾಣಿಕೆ. ಅಂದರೆ ಬಂದು ಕರೆದಿದ್ರು. ನಾವು ನಮ್ಮಲ್ಲಿ ಜಿಮ್ ಗಿಮ್ಮೆಲ್ಲ ಗೊತ್ತಿರಲಿಲ್ಲ. ಒಂದು 6 ತಿಂಗಳು ನಮಗೆ ಜಿಮ್ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ಬಟ್ ನಮಗೆ ಜಿಮ್ ಮಾಡೋಕ್ಕೆ ಟೈಮ್ ಸಾಕಾಗೋದಿಲ್ಲ. ನೋಡಿ, ಹೀಗೆ ಯಾರಾದರೂ ನಮ್ಮ ಕಡೂರಲ್ಲಿ, ನಮ್ಮ ಅಕ್ಕಪಕ್ಕ ಸುತ್ತದ ಹಳ್ಳಿಯಲ್ಲಿ ಬೇಕಾದಂತಕ್ಕಂಥದ್ದು ಇದು ನಂಬರ್ನ ಹಾಕಿರ್ತೀವಿ. ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಯಾಕೆಂದರೆ ನಾವು ಅನ್ನ ತಿಂದಿದ್ದೀನಿ ಒಂದು ಸ್ವಲ್ಪ, ನಮಗೆ ಏನೋ ಸ್ವಲ್ಪ ಈ ಗುರುಗಳು ಜಿಮ್ಮಿಗೆ ಕಲಿಸಿದ್ರು. ಅದಕ್ಕೆ ಋಣ ತೀರ್ಸೋಕ್ಕೋಸ್ಕರ ಲೈವಲ್ಲಿ ಹಾಕ್ತಾಯಿದ್ದೀನಿ. ಯಾರಾದರೂ ಐಟಮ್ ಬೇಕಾದರೆ ಮತ್ತು ಯಾವುದೇ ಐಟಮ್ ಬೇಕಾದ್ರೆ ತರಿಸ್ಕೊಡ್ತಾರೆ. ಸಮಯ ಕೊಡಿ ಅಥವಾ ಬಂದು ಮಾತಾಡಿ ಮನು ಅಂತೇಳಿ. ಈ ಇನ್ನೂ ಅಂಗಡಿ ಉತ್ತಮವಾಗಿ ಬೆಳೀಲಿ, ಕಡೂರು ಒಳ್ಳೆ ಹೆಸರಾಗಲಿ ಅಂತ ನಾನು ದುರ್ಗಾ ಪರಮೇಶ್ವರಿ, ಗಂಗಾ ಪರಮೇಶ್ವರಿ ಪರವಾಗಿ ಆಶೀರ್ವಾದ ಮಾಡ್ತೀನಿ ನನ್ನ ಗುರುಗಳಿಗೆ. ಗುರುಗಳೇ ಇದೊಂದು ದಯವಿಟ್ಟು ಗೊತ್ತಿರುತ್ತೆ ನಿಮಗೆ, ಅದೊಂದು ಅಲ್ಲಿ ಬನ್ನಿ. ಅಲ್ಲೇ ನಾನೇ ಬರಲ್ಲ? ಹಾಂ ಬನ್ನಿ. ಇಲ್ಲ ಆಗ್ತದಾ? ಹೇಳ್ಬೋದಾ? ಬನ್ನಿ ಗುರುಗಳೇ. ಹೇಳ್ಬೋದಾ? ಸೀರೆ ಅವರೇ ಇಲ್ಲಿ ಹಾಕ್ಬೋದು. ಸಾಮಾನ್ಯ ಇಲ್ಲ ಅಲ್ಲ, ಇದು ಇಲ್ಲಿ ಹಾಕ್ಬೋದು. ಇದೇನೋ ಇದೆ ಇಲ್ಲ, ಬಿಟ್ಟು ಈ ಕಡೆ ಇಲ್ಲ ಅಂಟುತ್ತೆ, ಇಲ್ಲ ನೀಟಾಗಿದೆ. ಇಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಇರುತ್ತೆ. ಆಯ್ತು, ಒಂದೊಂಥ ಕಸ್ಟಮರ್ ನೋಡಿರಿ, ಅವ್ರು ಒಳ್ಳೆದಾಗಲಿ. ಆಯ್ತು ಆಯ್ತು. ಅಂದರೆ ನಾನು ಜಿಮ್ಗೆ ಹೋಗ್ತೀನಿ ಅನ್ಕೊಬಿಡಿ, 6 ವರ್ಷದಲ್ಲೂ ಜಿಮ್ಗೆ ಹೋಗ್ತಾ ಇದ್ದೆ ಅವಾಗ. ಈಗ ಹೋಗ್ತಾ ಇಲ್ಲ. ನೋಡಿ ಒಂದು ಐಟಮ್ ತೋರಿಸ್ಬಿಡಪ್ಪ, ಯಾರಿಗೆ ಏನು ಬೇಕಾಗ್ತದೆ ಅಂತ ಹೇಳಿ. ಅಡ್ವರ್ಟೈಸ್ಮೆಂಟ್ ಅಲ್ಲಪ್ಪ, ಇದು ಪ್ರೀತಿಯ ಕಾಣಿಕೆ ನಮ್ಮ ಗುರುಗಳಿಗೆ. ಗುರುಗಳು ಈಗ ಚಡ್ಡಿ ಥರ ಎಲ್ಲ ಕೊಡ್ತೀರಾ? ಇದಾವ ಇದಾ ತೋರಿಸಿ ಗುರುಗಳೇ, ಬೋಣಿಗೆ ಮಾಡ್ತೀನಿ. ಚಟಿ ಅಂದರೆ ಮನೆ ಹತ್ರ ಹಾಫ್ ಕೊಡ್ತೀನಿ. ತೋರಿಸಿ ಗುರುಗಳೇ, ಬೋಣಿಗೆ ಮಾಡ್ಬಿಡ್ತೀನಿ. ಹಾಫ್ ಚಟಿ ಚಟಿ ತಂದಲ್ಲ ಗುರುಗಳೇ. ಸೈಜು ಏನೋ ನೇಮಿದೆ, 90 ಬೋಣಿಗೆ ಮಾಡ್ಬಿಡೋಣ. ಸೈಜ್ ನೋಡು, ಎಲ್ಲೋ ಆಗುತ್ತೆ. ಅದಕ್ಕೆ ನೋಡೋ ಅದನ್ನ ಓಪನ್ ಮಾಡಿ. ಆಗುತ್ತಾ? ಆಗುತ್ತಾ? 32 ಅದು 32 34 32 34 ಕೊಟ್ಬಿಡಿ. 32 ಆಗುತ್ತಾ? ಅದಕ್ಕಿಂತ ಚೂರು ದೊಡ್ಡದು. ಯಾವುದೋ ಒಂದು ನಿಮ್ಮ ಇದರಿಂದ ಎಷ್ಟು ರೇಟ್ ಇದು? ರೇಟ್ ಹೇಳಿ, ರೇಟ್ ಕೇಳಿಸ್ಕೊತಾರೆ. ರೇಟ್ ಹೇಳಿ ಅಣ್ಣ, ಅಲ್ಲಿ ಅರ್ಥ ಆಗ್ತದೆ ಎಲ್ಲವೂ. 200 rupees. 200 200 ಸಾಮಾನ್ಯವಾಗಿ ಅರ್ಥ ಆಗಲಿ ಅಂತ ಹೇಳಿದ್ದು. ಸರಿ, 200 ರೂಪಾಯಿ. 200 ಎಲ್ಲರಿಗೂ ಸಿಗೋದರ 200 rupees. ಎಲ್ಲರಿಗೂ 200, ಹೌದು, ಪ್ರತಿಯೊಬ್ಬರಿಗೆ 200. ಹೌದು. ಫ್ರೀಯಾಗೇನಿಲ್ಲ ಈಗ ಹೊಸ ಅಂಗಡಿದು. ನಿಮಗೆ ಅಂದರೆ ಫ್ರೀ. ಬೇಡ ನನಗೆ ಬೇಡ, ಈ ಕಲರ್ ಬೇರೆ ಕೊಡ್ತಾರೆ. ಈಗ ಬ್ಲಾಕ್ ಇದು ಸೈಜ್ ಒಂದು ತೊಗೊಂತೀನಿ. ಎಲ್ಲ ಅಣ್ಣ ಎಕ್ಸೆಲ್ ತಗೊಳ್ಳಿ, ಎಕ್ಸೆಲ್ ತಗೊಳ್ಳಿ. ಎಲ್ಲ Colour ಇದಾವೆ. ಮದ್ದಾಗುತ್ತೆ, ಎಕ್ಸ್ಟ್ರಾ ನಂಗಾಗುತ್ತೆ. 2 ತಗೊಳ್ಬಿಡಿ. ಇದು ಈ ಥರ ಬರುತ್ತೆ, ಪಟ್ಟಿ ಬರುತ್ತೆ. ಈ ಬಟ್ಟಿ ಬೇಡ, ಈ ಬ್ಲಾಕ್ ಬೇರೆ ಕೊಡಿ. ಅದು ಚೆನ್ನಾಗಿದೆ. ಇಲ್ಲ ಇದು 400 ಹೆಚ್ಚಿಗೆ ಮೇಲೆ ಎಕ್ಸ್ಚೇಂಜ್ ಇಲ್ವಾ? ಎಕ್ಸ್ಚೇಂಜ್ ಮಾಡ್ತೀನಿ ಮಾಡ್ತೀನಿ. 98 ಎಲ್ಲ ತೊಗೊಂಡ್ಬಿಟ್ಟು ಬೋಣಿ ಮಾಡ್ತೀನಿ. 300 ಸರಿ ಹೌದಾ? ಕುರಿಯೋಣ ಪ್ಲೀಸ್. ಎಷ್ಟು ಕೊಡ್ತೀರ ಬಡವ್ರು ನಾವು? ಒಂದೊಂದು ಹೌದು. ಗ್ಯಾಸ್ ಕಲಿಗೆ ಕೊಡ್ಲಣ್ಣ ವ್ಯಾಪಾರ ಹಂಗೆ. ಹಾಂ
ಹಿಡಿದು ಮೊನ್ನೆ ಒಂದು ಗಾಡಿಗೆ ಸುಮ್ಮನೆ ಬೋರಕ್ಕೆ ಸಿಟ್ಟು ಅನಿಸಿದ್ದೆ. ಯಾರ ಪುಣ್ಯಾತ್ಮ ಹೇಳ್ದ, ಅಣ್ಣ ನೀವು ಗಾಡಿ ಮುಟ್ಟಿದ್ರಲ್ಲ, ಆ ಗಾಡಿ ಪುಣ್ಯ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಗಾಡಿ ಪುಣ್ಯ ಮಾಡಿಲ್ಲ, ನಾವು ಪುಣ್ಯ ಮಾಡಿದ್ವಿ ಒಂದು ಗಾಡಿ ಮುಟ್ಟಿದ್ದೆ. ಗುರುಗಳು ನಿಮಗೆ ಜಿಮ್ ಹೇಳ್ಕೊಡ್ತಿದ್ರು, ಕ್ಯಾಶ್ ಎಲ್ಲ ಗುರುಗಳೇ ಮುಟ್ಬೋದಾ? ಏನು ಕೇಳಬೇಕಾ? ಇದು ನೋಡಿ ಸರಿ ಇಟ್ಟಿರ್ತೀನಿ ಅಂದ್ರೆ ಸರಿ. ಒಂದು 100 ರೂಪಾಯಿ ಉಪಯೋಗಿಸಿ ನಿಮ್ಮ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗಲಿ. ಸರಿ. ಇನ್ನೂ ಉತ್ತಮವಾದ ಜಾಗದಲ್ಲಿ ನಮ್ಮ ಕಡಲು ನಿಮ್ಗೆ ಒಳ್ಳೆ ಹೆಸರಾಗಲಿ. ಹುಡುಗ್ರ, ನಮ್ಮ ಹುಡುಗ ಕಡ ಹುಡುಗ, ನಮ್ಮ ಗುರುಗಳು ಕೈ ಬಿಡ್ಬೇಡಿ. ಬಲ್ಲ ಲ್ಯಾಕ್ಸ್ ಇದೆ ಅಣ್ಣ, ಅಮ್ಮ ಬರ ಡೋರೇ ಕೊಡಿ ಸರ್. ಇದು ಹಾಕಮ್ಮ ಏನು ಯಾವಾಗಲೂ ನಿಮ್ಗೆ ತುಂಬ ಅನ್ನ ಸಿಗ್ಲಪ್ಪ. ಐಟಮ್ ದಯವಿಟ್ಟು ಹಾಕು. ಬೇಜಾರು ಆಗ್ತಾನೆ ಇರುತ್ತೆ, ಬೇಜಾರು ಆಗ್ತಾನೆ ಇರ್ತೀನಿ, ಬೇಜಾರು ಆಗ್ತೀನಿ. ಏನು ಬರಲ್ಲ, ಶಾಲೆ ಬರೋಲ್ಲ. ನಿಮಗೆ ಅಂತಾನೆ ತೊಂದರೆ ಈಗ ಇಲ್ಲ ಇಲ್ಲ ಇಲ್ಲ, ನಮ್ಮ ಪ್ರೀತಿಗೆ ನಾವು ಮಾಡಲೇಬೇಕು. ನಮ್ಮ ಶಾಪಿಗೆ ಬಂದಿರ ಅಂದ್ರೆ ನಮ್ಮ ಪ್ರೀತಿ ಅದು. ಕೊಡ ಮೇಲೆ ಬೆಳಿಗ್ಗೆ ಮುದ್ದು ಮಗಳು ಏನೇನು ಕಂದ ವೇಟ್ ಮಾಡಿ. ಅಂಗಡಿ ಚೆನ್ನಾಗಿ ನಡೀಲಿ, ನಮಗಿಂತ ನೀವು ಇರಮ್ಮ ಚೆನ್ನಾಗಿ ಮಾಡ್ತೀನಿ. ಜಿಮ್ ಎಲ್ಲ ಕಲಿಸಿದ್ರಿ. ನಮ್ಮ ನಿಮ್ಮದೇ ವಸ್ತು ನಿಮಗೆ ಸನ್ಮಾನ ಮಾಡಿದ್ದೀನಿ. ಇಲ್ಲ ಇಲ್ಲ, ಸಾಕು ಸಾಕು ಸಾಕು. ಇಲ್ಲ ಇಲ್ಲ, ಇದು ನಿಮ್ಮ ಕಡೆ ನಿಮಗೆ ಇರಲಿ, ನಾವೇನು ತಂದಿಲ್ಲ. ನಿಮ್ಮ ಕಡೆ ನಿಮಗೆ ಇರಲಿ. ಕೋಣಿ ಮಾಡಿದ್ದೀನಿ. ಬಲ್ಲ ಆಯ್ತು. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಕುಡಿತೀರಾ? ಏನು ಕುಡಿತೀರಾ? ನಾನು ನಿಮಗೆ ಕೊಡ್ಸಕ್ಕೆ ಹೇಳಿ. ಐಸ್ ಕ್ರೀಮ್ ನೀನು ಮಾತಾಡ್ಕೊಡೋಣ. ಮುಂದೆ ಒಂದ್ಸರಿ ದೊಡ್ಡಪ್ಪ ಅಂದಿಲ್ಲ, ನೀನು ಸುಮ್ಮನೆ ವೇಸ್ಟ್. ಏನಿದು ಟೀ ಕುಡಿಯೋಕ್ಕೆ ತಾಳಾಗಲ್ಲ, ನೋಡಿ ಬರುತ್ತಾ? ಅದು ಹಾಳಾಗಲ್ಲ. ನಮ್ಮ ಮಕ್ಕ ಆಗುತ್ತೆ. ಸ್ವಲ್ಪ ದಿವಸ ನಮ್ಮ ಮಗನ ಕಳಿಸ್ತೀನಿ. ಮಗ ಬರ್ತಾರೆ. ಕಡೂರು ಸ್ಕೂಲಿಗೆ ಸೇರಿಸ್ಬೇಕು ಅಂತೀನಿ. ಆ ಶಾಲೆ ಚೆನ್ನಾಗಿರ್ಬೇಕು. ಐತಾ ನೋಡೋಣ. ತಾಯಿ ಚಾಕ್ಲೇಟ್ ಕೊಡ್ತೀವಿ. ಇದೆ ಸರ್, ಯಾವುದೋ ಒಂದು ಶಾಲೆ ನಿಮಗೆ ನಮ್ಮ ಮಗುವಿಗೆ ತೊಂದರೆ ಕೊಡ್ದಂಗೆ, ಅವ್ರು ತೊಂದರೆದಂಗೆ. ನಮಗೆ ನಮ್ಮ ಮಗ ಏನು ಓದಿ ಲೆವೆಲ್ಗೆ ಹೋಗೋಕ್ಕಾಗಿಲ್ಲ. ಒಳ್ಳೆ ಬುದ್ಧಿ, ಒಳ್ಳೆ ಗುಣ ಕಲ್ತ್ಕೊಂಡ್ರೆ ಸಾಕು. 4 ಜನಕ್ಕೆ 4 ಜನ ಕೊಟ್ಟೆ ತಗೊಂಡ್ದಂಗೆ 4 ಜನ ಮುಂದೆ ಒಳ್ಳೆ ಒಳಗ ಅಂತ ಸಾಕು. ಅದಕ್ಕಿಂತ ನೋಡ್ದು ಏನಿಲ್ಲ. ನಮ್ಮ ಮಕ್ಕಳಿಬ್ಬರು ಹಂಗೆ ಬರದ ಮನೋರೆ. ಸರಿ.